ನನ್ನ ಲಾಸ್ಟ್ ವ್ಲಾಗ್ಗೆ ನೀವೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಮ್ಮ ಅಜ್ಜಿ ನಿಮ್ಮ ವಿಡಿಯೋಸ್ಗೆ ಕಮೆಂಟ್ ಕೂಡ ಮಾಡ್ತೀವಿ. ನಮ್ಮ ಅಜ್ಜಿ ನಿಮ್ಮ ಬಿಗ್ ಫ್ಯಾನ್. ಒಳ್ಳೆ ಬಾಂಬು, ಪಕ್ಕ ಫೇಕ್ ಪ್ರೊಫೈಲ್ ಅನ್ಸುತ್ತೆ. ರಾಜಾ ಸಾಬ್ 4 ಶೋ ಹಾಕಿದ್ರು, ಅಲ್ಲಿಂದ 2 ಶೋ ತೆಗೆದು ಈಗ ಮತ್ತೆ 2 ಶೋನ ತೀರ್ಥರೂಪ ತಂದೆಯವರಿಗೆ ಸಿನಿಮಾನ ಹಾಕಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಪ್ರಭಾಸ್ ಅವ್ರ ಸಿನಿಮಾ ಏನು ಚೆನ್ನಾಗಿಲ್ಲ ಅಂತೇಳಿ ನಾವು ಮಾತಾಡ್ತಿರೋದಲ್ಲ. 100 ಕೋಟಿ ಆಗಲಿ, 200 ಕೋಟಿ ಆಗಲಿ, 1 ಕೋಟಿ ಆಗಲಿ, 50 ಲಕ್ಷ ಆಗಲಿ, ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಪ್ರೇಕ್ಷಕರು ಬಂದು ನೋಡ್ತಾರೆ ಅಂತ ಹೇಳೋದು. ಹಾಗಾಗಿ ಬಹುತೇಕ ಚಿತ್ರಮಂದಿರಗಳಲ್ಲಿ ರಾಜಾ ಸಾಬ್ ಸಿನಿಮಾನ ಅಂದರೆ ಒಂದು 2 ಶೋನ ಕಟ್ ಮಾಡಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾನ ಹಾಕಿದ್ದಾರೆ. ಇದು ನಮ್ಮ ಕನ್ನಡ ಸಿನಿಮಾ ಇನ್ನೂ ಚೆನ್ನಾಗಿ ಮುನ್ನುಗ್ತಿದೆ ಅಂತ ಹೇಳೋಕೆ ಒಂದು ಉದಾಹರಣೆ. ರಾಮೇನಹಳ್ಳಿ ಜಗನ್ನಾಥ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ಇದು. ಒಂದು 1.5 ವರ್ಷ ಅನಿಸುತ್ತೆ, ಹೊಂದಿಸಿ ಬರೆಯಿರಿ ಅನ್ನೋ ಸಿನಿಮಾ ಮಾಡಿದರು. ಆನಂತರ ಈಗ ಈ ಸಿನಿಮಾ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ 1.5 ವರ್ಷದಲ್ಲಿ ನಮ್ಮ ಜಗನ್ನಾಥ್ ಅವರು ನಿರ್ದೇಶನ ಕೆಲಸದಲ್ಲಿ ಇನ್ನಷ್ಟು ಮೇಲ್ಮಟ್ಟಕ್ಕೆ ಬಂದಿದ್ದಾರೆ.